ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರಾಜಕೀಯ ವಿಮರ್ಶಾ ಕಾರ್ಯಕ್ರಮ ರೇಷ್ಮೆ ರಾಜನೀತಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭ ಸಂಜೆ, ಸುಸ್ವಾಗತ. ಈ ಚುನಾವಣಾ ಸಮರದ ಮಧ್ಯೆ ಒಂದು ವಿಷಾದನೀಯ ಘಟನೆ ನಡೆದೋಗ್ಬಿಟ್ಟಿದೆ. ಹಳೆ ಮೈಸೂರು ಭಾಗದ ಅತ್ಯಂತ ಜನಪ್ರಿಯ ಮತ್ತು ವಿಶಿಷ್ಟ ವ್ಯಕ್ತಿತ್ವದ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ ಅಸ್ತಂಗತರಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಮರಣ ಸ್ವಲ್ಪ ಮಟ್ಟಿಗೆ ನಿರೀಕ್ಷಿತವಾಗೇ ಇತ್ತು. ಹಾಗಾಗಿ ಎರಡು ದಿನದ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವರು ಚಿಕಿತ್ಸೆ ಪಡಿತಾ ಇದ್ದ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ವಿಚಾರಣೆ ಮಾಡಿದರು. ಆವಾಗಲೇ ಆತಂಕದ ಕಾರ್ಮೋಡಗಳು ಮೂಡಿತ್ತು. ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ ಒಂದೇ ಅವರ ವ್ಯಕ್ತಿತ್ವದ ವರ್ಣನೆ ಅಂತಂದರೆ ಅವರೊಬ್ಬ ಅಜಾತ ಶತ್ರುವಾಗಿದ್ದರು. ವಿಭಿನ್ನ ಸಾಮಾಜಿಕ ಹಿನ್ನೆಲೆಯಿಂದ ಬಂದು ವಿಭಿನ್ನ ರೀತಿಯ ರಾಜಕೀಯ ನಿಲುವುಗಳನ್ನು ತಗೊಳ್ತಾ ಯಾವತ್ತೂ ತಮ್ಮ ಸ್ವಾಭಿಮಾನವನ್ನು ರಾಜಿ ಮಾಡಿಕೊಳ್ಳದೇ ತಮಗೆ ವ್ಯಕ್ತಿಗತವಾಗಿ ಅಥವಾ ರಾಜಕೀಯವಾಗಿ ತಮ್ಮ ವಿರುದ್ಧ ಪಿತೂರಿ ಅಥವಾ ಕುತಂತ್ರ ಮಾಡಿದವ್ರನ್ನ ಕ್ಷಮಿಸ್ದೇ ಬಂಡೆದ್ದು ಬರುವಂಥ ಒಂದು ಸ್ವಭಾವ ಅವ್ರದ್ದಾಗಿತ್ತು ಅವ್ರದ್ದು. ಆದರೆ ಶ್ರೀನಿವಾಸ್ ಪ್ರಸಾದ್ರವರ 50 ವರ್ಷಗಳ ರಾಜಕೀಯ ಬದುಕಿನುದ್ದಕ್ಕೂ ಅವರಾಡಿದ ಜಗಳಗಳೆಲ್ಲವೂ ವೈಚಾರಿಕ ಸಂಘರ್ಷದ ರೂಪದಲ್ಲಿರ್ತಿದ್ವೇ ಹೊರತು ವ್ಯಕ್ತಿಗತವಾದ ಸಿಟ್ಟು, ಸೇಡು, ಪ್ರತೀಕಾರ ಇರ್ತಾ ಇರಲಿಲ್ಲ. ಅವ್ರ ಮಾತಿನಲ್ಲಿ ನಂಜಿರ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಅಪಾರವಾದ ಅಧ್ಯಯನಶೀಲತೆ, ವೈಚಾರಿಕತೆ ಮತ್ತು ವಿವಿಧ ವರ್ಗಗಳ ಬುದ್ಧಿಜೀವಿಗಳ ಸಾಂಗತ್ಯ ಕೂಡ ಅವರು ಕರಗತ ಮಾಡ್ಕೊಂಬಿಟ್ಟಿದ್ರು. ಶ್ರೀನಿವಾಸ್ ಪ್ರಸಾದ್ ಹಿಂದೆ ವಾಜಪೇಯಿ ಅವರ ಸರ್ಕಾರದಲ್ಲಿ, NDA ಸರ್ಕಾರದಲ್ಲಿ 1999ರಿಂದ 2004ವರೆಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವರಾಗಿದ್ದರು. ನಾನೊಬ್ಬ ಹವ್ಯಾಸಿ ಪತ್ರಕರ್ತನಾಗಿ ಬೆಂಗಳೂರಿಂದ ಮೈಸೂರಿಗೆ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಪ್ರಯಾಣಿಸ್ತಾ ಇದ್ದೆ. ನಾನು ಒಂದೇ ಬೋಗಿಯಲ್ಲಿ ನಾನು ಹಿಂದೆ ಇದ್ದೆ, ಅವರು ಮುಂದೆ ಕೂತಿದ್ರು. ಎಲ್ಲೋ ಒಂದು ಕಡೆ ನನ್ನ ಕಿರುನೋಟ ಬೀರ್ಬಿಟ್ಟು ನಾನು ಕೂತಿದ್ದ ಆಸನಕ್ಕೆ ಬಂದು ತಮ್ಮ ಜೊತೆ ಕರ್ಕೊಂಡು ಹೋಗಿ 2 ಗಂಟೆಗಳ ಕಾಲದ ಪ್ರಯಾಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ಒಂದು ಹೊಸ ಜಗತ್ತನ್ನೇ ನನ್ನ ಜೊತೆಗೆ ಹಂಚಿಕೊಂಡ್ರು. ಆಗ ನನಗೆ ಅನ್ನಿಸ್ತಾ ಹೋಯಿತು, ಈ ಶ್ರೀನಿವಾಸ್ ಪ್ರಸಾದ್ ಮೊದಲು ಅವರು ಬಾಲ್ಯದಲ್ಲೇ RSS ಸ್ವಯಂ ಸೇವಕರಾಗಿದ್ದರು. ಅಶೋಕಪುರಂ ಬಡಾವಣೆಯಲ್ಲೇ ಅವರ ಜನನವಾಗಿತ್ತು. ಅಶೋಕಪುರಂ ತಮಗೆ ಗೊತ್ತಿರುವ ಹಾಗೆ ಮೈಸೂರು ಮಹಾನಗರದಲ್ಲಿ ವಿದ್ಯಾವಂತ ಮಧ್ಯಮ ವರ್ಗದ ಬ್ರಾಹ್ಮಣರೇ ಅತ್ಯಧಿಕ ಸಂಖ್ಯೆಯಲ್ಲಿರೋ ಬಡಾವಣೆ. ಅಂದಿನ ಮೈಸೂರು ಮಹಾರಾಜರು ಅಶೋಕಪುರಂ, ಸರಸ್ವತಿಪುರಂ ಈ ಪ್ರದೇಶಗಳನ್ನೆಲ್ಲ ಭಾಳ ಅದ್ಭುತವಾಗಿ ಆ ಕಾಲಕ್ಕೆ ಬ್ರಿಟಿಷರು ನಿಬ್ಬೆರಗಾಗಿ ನೋಡೋ ರೀತಿಯಲ್ಲಿ ಅವನ್ನೆಲ್ಲ ವಿನ್ಯಾಸ ಮಾಡಿದರು. ಅಂಥ ಅಶೋಕಪುರಂದ ಪರಿಸರದಲ್ಲೇ ಬೆಳೆದ ಶ್ರೀನಿವಾಸ್ ಪ್ರಸಾದ್ ಚಿಕ್ಕಂದಲೇ ಅಶೋಕಪುರಂನ RSS ಶಾಖೆಗೆ ಹೋಗ್ತಾಯಿದ್ರು. ತದನಂತರ ABVP ಕಾರ್ಯಕರ್ತರಾಗಿದ್ದರು. ಅದಾದ ನಂತರ 1974 ಅಂದರೆ ತಮ್ಮ ಪದವಿ ಕೋರ್ಸನ್ನು ಮುಗಿಸಿ ರಾಜಕಾರಣದ ಸೆಳೆತ ಉಂಟಾಗ ಅವರು ಆರಿಸ್ಕೊಂಡಿದ್ದು ಆವತ್ತು ಪ್ರಚಂಡ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದ ಮತ್ತು ದೇವರಾಜ ಅರಸರಂಥ ಒಬ್ಬ ಧೀಮಂತ ನಾಯಕನ ನೇತೃತ್ವದಲ್ಲಿದ್ದ ಕಾಂಗ್ರೆಸ್ ಪಕ್ಷವನ್ನಲ್ಲ. ಅವರು ಇಂದಿರಾ ಕಾಂಗ್ರೆಸ್ಸಿನ ಪ್ರಖರ ವರ್ಚಸ್ಸಿನಿಂದ ಆಕರ್ಷಿತರಾಗಲಿಲ್ಲ. ಅದರ ಬದಲು ಸೋತು ವಿರೋಧ ಪಕ್ಷದಲ್ಲಿ ಕೂತಿದ್ದ ಸುಮಾರು ಒಂದು 24-25 ಸೀಟಿದ್ದ ಸಂಸ್ಥಾ ಕಾಂಗ್ರೆಸ್ನ ವಾಹಿನಿಗೆ ಅವರು ಸೇರಿಕೊಂಡ್ರು. ಅಂದರೆ ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲ್, M. ರಾಜಶೇಖರ ಮೂರ್ತಿ, ದೇವೇಗೌಡ ಇತ್ಯಾದಿ ವಿರೋಧ ಪಕ್ಷದ ನಾಯಕರೇ ನಡೆಸ್ತಾ ಇದ್ದ ತೀರಾ ದುರ್ಬಲವಾಗಿದ್ದ ಸಂಸ್ಥಾ ಕಾಂಗ್ರೆಸ್ನ ಜೊತೆಗೆ ಗುರುತಿಸ್ಕೊಂಡ್ರು. ತುರ್ತು ಪರಿಸ್ಥಿತಿ ನಂತರ ಅದು ಜನತಾ ಪಕ್ಷವಾಗಿ ರೂಪಾಂತರ ತಾಳಿದಾಗ ಶ್ರೀನಿವಾಸ್ ಪ್ರಸಾದ್ ಕೂಡ ಜನತಾ ಪಕ್ಷದಲ್ಲಿದ್ದರು. ಯುವ ಜನತಾ ಪಕ್ಷದ ಹಿರಿಯ ನೇತಾರರಲ್ಲೊಬ್ಬರಾಗಿದ್ದರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮೈಸೂರು ಜಿಲ್ಲೆಯ ಅತ್ಯಂತ ಪ್ರಭಾವಿ ಲಿಂಗಾಯತ ನಾಯಕರಾಗಿದ್ದ M. ರಾಜಶೇಖರ ಮೂರ್ತಿಯವರ ಒಡನಾಡಿಯಾಗಿದ್ದರು. ತಮಗೆ ಗೊತ್ತಿರೋ ಹಾಗೆ ರಾಜಶೇಖರ ಮೂರ್ತಿ ಕರ್ನಾಟಕ ಕಂಡ ಅತ್ಯಂತ ಪ್ರಾಮಾಣಿಕ, ದಕ್ಷ ಆಡಳಿತಗಾರ ಮತ್ತು ನಿಷ್ಠುರವಾದಿ ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದರು. ಅಂಥ M. ರಾಜಶೇಖರ ಮೂರ್ತಿಯವರ ಗರಡಿಯಲ್ಲಿ ಬೆಳೆದ ಶ್ರೀನಿವಾಸ್ ಪ್ರಸಾದ್ ಮುಂದೆ ಕಾಲಧರ್ಮ ಬದಲಾದಾಗ, ಅಂದರೆ ಯಾವಾಗ ಚಿಕ್ಕಮಗಳೂರು ಲೋಕಸಭಾ ಉಪಚುನಾವಣೆಯಲ್ಲಿ ಯಾವ ಇಂದಿರಾ ಗಾಂಧಿಯವರ ವಿರುದ್ಧ ವೀರೇಂದ್ರ ಪಾಟೀಲರು ಸ್ಪರ್ಧೆ ಮಾಡಿ ಸೋತು ಅವರ ಎದುರಾಳಿಯಾಗಿದ್ದರು, ಅಂಥ ವೀರೇಂದ್ರ ಪಾಟೀಲರೇ 1979 ಹಂತದಲ್ಲಿ ಸ್ವತಃ ರಾಜಶೇಖರ್ ಮೂರ್ತಿಯವರ ಜೊತೆಗೆ ಇಂದಿರಾ ಕಾಂಗ್ರೆಸ್ನ ಸೇರಿಕೊಳ್ತಾರೆ. ಶ್ರೀನಿವಾಸ್ ಪ್ರಸಾದ್ ಕೂಡ ಜನತಾ ಪಕ್ಷದಿಂದ ತಮ್ಮ ಅಂದಿನ ನೇತಾರರಾಗಿದ್ದ ವೀರೇಂದ್ರ ಪಾಟೀಲ್ ಮತ್ತು ರಾಜಶೇಖರ ಮೂರ್ತಿಯವರನ್ನು ಹಿಂಬಾಲಿಸಿಕೊಂಡು ಅವರು ಕೂಡ ಕಾಂಗ್ರೆಸ್ಸಿಗೆ ಬರ್ತಾರೆ. 1980 ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಲೋಕಸಭೆಗೆ ಟಿಕೆಟ್ ಸಿಗುತ್ತೆ.
ಗೆಲ್ಲಕ್ಕೆ ಶುರು ಮಾಡ್ತಾರೆ. ಅವರು ಸ್ಪರ್ಧೆ ಮಾಡಿದ 9 ಚುನಾವಣೆಗಳಲ್ಲಿ 6 ಬಾರಿ ಲೋಕಸಭೆಗೆ ಚುನಾಯಿತರಾಗಿದ್ದರು ಅಂತಂದರೆ ಬೇರು ಮಟ್ಟದಲ್ಲಿ ಶ್ರೀನಿವಾಸ್ ಪ್ರಸಾದರ ವರ್ಚಸ್ಸು ಯಾವ ಥರ ಇತ್ತು ಅಂತಂದ್ಬಿಟ್ಟು. ಚಾಮರಾಜನಗರ ಆ ಮೀಸಲು ಕ್ಷೇತ್ರ ಏನಿತ್ತು ಅಲ್ಲಿ ಇವರೊಂಥರ ಪ್ರಶ್ನಾತೀತ ನಾಯಕರಾಗಿದ್ದರು ಶ್ರೀನಿವಾಸ್ ಪ್ರಸಾದ್. ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ಅವ್ರ ಜನಪ್ರಿಯತೆಗೆ ಎಳ್ಳಷ್ಟು ವ್ಯತ್ಯಾಸವಾಗಿರಲಿಲ್ಲ. ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವ್ರಿಗೆ ಒಂಥರ ಮಾರ್ಗದರ್ಶಕರಾಗಿದ್ದು ಆಸ್ಕರ್ ಫರ್ನಾಂಡಿಸ್. ಅಂದರೆ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬದ ಅತ್ಯಂತ ಅಂತಃಪುರ ವಲಯದ ಆಪ್ತರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರು ಕೇಂದ್ರ ಸಚಿವರಾಗಿದ್ದರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆಸ್ಕರ್ ಫರ್ನಾಂಡಿಸ್ ರವರ ಮಾರ್ಗದರ್ಶನದಲ್ಲಿ ಬೆಳೀತಾ ಹೋದ ಶ್ರೀನಿವಾಸ್ ಪ್ರಸಾದ್ ಅಖಿಲ ಭಾರತ ಮಟ್ಟದಲ್ಲೂ ಕೂಡ ಯುವ ಕಾಂಗ್ರೆಸ್ನ, ರಾಜ್ಯ ಮಟ್ಟದಲ್ಲಿ ಕೂಡ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಹೀಗೆ ಅವರು ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟು ಹಲವಾರು ಮೆಟ್ಟಿಲುಗಳು ಏರ್ತಾ ಹೋದಾಗಲೂ ಕೂಡ ತಮ್ಮ ಪೂರ್ವಾಶ್ರಮದ ಅಂದರೆ ತಾವು ಒಂದು ಕಾಲದಲ್ಲಿ ಇದ್ದ ಜನಸಂಘ, ಸಂಸ್ಥಾ ಕಾಂಗ್ರೆಸ್ಸು ಅಥವಾ ಜನತಾ ಪಕ್ಷದಲ್ಲಿದ್ದ ಒಡನಾಡಿಗಳ ಜೊತೆಗೆ ಸಾಂಗತ್ಯವನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ. ಯಾವುದೋ ಅಂತಾರಾಷ್ಟ್ರೀಯ ನಿಯೋಗದ ಮೇಲೆ, ಕೇಂದ್ರ ಸರ್ಕಾರದ ಅಂತಾರಾಷ್ಟ್ರೀಯ ನಿಯೋಗವೊಂದು ಈಜಿಪ್ಟ್, ಇಸ್ರೇಲ್ ಮುಂತಾದ ದೇಶಗಳಿಗೆ ಭೇಟಿ ಕೊಟ್ಟಾಗ ತಮ್ಮ ಜನತಾ ಪಕ್ಷದ ಒಡನಾಡಿಗಳನ್ನು ಕೂಡ ಜೊತೆಗೆ ಹಾಕ್ಕೊಂಡು ಕರ್ಕೊಂಡೋಗಿದ್ರು ಶ್ರೀನಿವಾಸ್ ಪ್ರಸಾದ್. ಅಂದರೆ ಪಕ್ಷ ರಾಜಕಾರಣದಲ್ಲಿದ್ದು ಪಕ್ಷಾತೀತವಾದ ಒಂದು ಸ್ನೇಹ, ಸಲಿಗೆ, ಆತ್ಮೀಯತೆಯನ್ನು ರೂಢಿಸ್ಕೊಂಡು ಬಂದಿದ್ದ ಶ್ರೀನಿವಾಸ್ ಪ್ರಸಾದ್ ಅವರ ಬದುಕಿನಲ್ಲಿ ದೊಡ್ಡ ತಿರುವು ನಡೆದಿದ್ದು ಒಂದು ದುರಂತದ ನಂತರ. 1998ರಲ್ಲಿ ಬದನವಾಳು ಅನ್ನೋ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕಾಗಿ ಅಲ್ಲಿನ ಮೇಲ್ವರ್ಗದ ಲಿಂಗಾಯತರಿಗೂ ಮತ್ತು ದಲಿತ ಸಮುದಾಯದವರಿಗೂ ಕೂಡ ಪರಸ್ಪರ ವೈಮನಸ್ಸುಂಟಾಗಿ ಅದು ದೊಡ್ಡ ಒಂದು ಹಿಂಸಾತ್ಮಕ ಸಂಘರ್ಷದ ಕಾಳ್ಗಿಚ್ಚಿಗೆ ಕಾರಣವಾದಾಗ ಶ್ರೀನಿವಾಸ್ ಪ್ರಸಾದ್ ಒಂಥರ ಅವರ ಆಲೋಚನಾ ಕ್ರಮವೇ ಬದಲಾಗಿಬಿಡ್ತು. ಮೊಟ್ಟ ಮೊದಲ ಬಾರಿಗೆ ಈ ಮೇಲ್ವರ್ಗ ಮತ್ತು ದಲಿತರ ನಡುವೆ ಒಂದು ಸಾಮರಸ್ಯದಲ್ಲಿ ವಿಶ್ವಾಸ ಇಟ್ಟಿದ್ದ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ತಲಾಂತರಗಳಿಂದ ಬಂದ ಈ ಬಿರುಕು, ಈ ಸಾಮಾಜಿಕ ತಾರತಮ್ಯ, ಅಸ್ಪೃಶ್ಯತೆ ಮತ್ತು ವೈಮನಸ್ಸಿನ ಪ್ರಾಥಮಿಕ ಪರಿಚಯವಾಗಿತ್ತು. ಅದಾದ ನಂತರ ಅವರು ರಾಜಶೇಖರ ಮೂರ್ತಿ ಅವರಿಂದ ದೂರವಾದರು. ಅಲ್ಲಿ ನಂಜನಗೂಡಿನಲ್ಲಿ ಒಬ್ಬರು ಬೆಂಕಿ ಮಹಾದೇವ್ ಅಂತ MLA ಇದ್ದರು. ವಿಶೇಷವಾಗಿ ಆ ಮಹಾದೇವರ ಕೋಲಾಹಲಕಾರಿ ರಾಜಕಾರಣ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಆಗ್ತಾ ಇರಲಿಲ್ಲ. ನಿರಂತರವಾಗಿ ಬೆಂಕಿ ಮಹಾದೇವ್ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಆಗಾಗ ರಾಜಕೀಯ ಸಂಘರ್ಷ ನಡೀತಾ ಇತ್ತು, ವ್ಯಕ್ತಿಗತವಾದ ಘರ್ಷಣೆ ನಡೀತಾ ಇತ್ತು. ಆ ದಿನಗಳಲ್ಲಿ ದೊಡ್ಡ ತಲ್ಲಣವನ್ನು ಅನುಭವಿಸಿದ ಶ್ರೀನಿವಾಸ್ ಪ್ರಸಾದ್ ಮುಂದೆ ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಳ್ತಾರೆ. 1999ರಲ್ಲಿ ವಾಜಪೇಯಿ ಅವರ ನಾಯಕತ್ವದ NDA ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಅಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ 5 ವರ್ಷಗಳ ಪೂರ್ಣಾವಧಿ ಅಧಿಕಾರವನ್ನು ನಡೆಸ್ತಾರೆ, ವಾಪಸ್ ಬರ್ತಾರೆ. ಅದಾದ ನಂತರ ಅವರು 2006ರಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಮರಳುತ್ತಾರೆ. ಕಾಂಗ್ರೆಸ್ಸಿಗೆ ಮರಳಿ ಆದಮೇಲೆ ಮುಂದೆ ಅಲ್ಲೂ ಕೂಡ ಅಲ್ಲಿನ ಹಳೆಯ ಕಾಂಗ್ರೆಸ್ಸಿಗರು, ಅವರ ಒಂದು ಕಾಲದ ಸ್ನೇಹಿತರೆಲ್ಲ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಅವ್ರ ಬಗ್ಗೆ ಯಾವಾಗಲೂ ಒಂದು ವ್ಯಕ್ತಿಗತ ಅಸೂಯೆ ಇದ್ದೇ ಇರ್ತೈತೆ. ಯಾಕಂದರೆ ಪಕ್ಷದ ನಿಷ್ಠೆಯನ್ನು ಮೀರಿದ ಒಂದು ವ್ಯಕ್ತಿತ್ವ, ಒಂದು ಚುಂಬಕ ವ್ಯಕ್ತಿತ್ವ ಅವರಲ್ಲಿತ್ತು. ಹಾಗಾಗಿ ಎಲ್ಲಿ ಮರುಪ್ರವೇಶ ಮಾಡಿಬಿಟ್ರೆ ನಮ್ಮ ಅಸ್ತಿತ್ವಕ್ಕೆ ಸಂಚಕಾರ ತರ್ತಾರೋ ಶ್ರೀನಿವಾಸ್ ಪ್ರಸಾದ್ನೂ ಒಂದು ದುಗುಡ ಇದ್ದೇ ಇರ್ತಿತ್ತು. ಹಾಗಾಗಿ ಮತ್ತೆ ಅವರು BJPಗೆ ಹೋದರು. ಆಮೇಲೆ 2009ರ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ಧ್ರುವನಾರಾಯಣ್ ಅಂತ ಅವ್ರ ಥರದ್ದೇ ಒಂದು ಅನುಪಮ ವ್ಯಕ್ತಿತ್ವದ ಕಾಂಗ್ರೆಸ್ ನಾಯಕ ಸಂಸದರಾಗಿ ಗೆದ್ದು ಹೋಗ್ತಾರೆ. ಮುಂದೆ 2013ರ ಅಸೆಂಬ್ಲಿ ಚುನಾವಣೆ ಹತ್ತಿರವಾದಾಗ ಮತ್ತೆ ಕಾಂಗ್ರೆಸ್ಸಿಗೆ ಮರಳುತ್ತಾರೆ. ಕಾಂಗ್ರೆಸ್ನಿಂದ ಗೆದ್ದು ಬರ್ತಾರೆ. ಗೆದ್ದು ಬಂದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಂದಾಯ ಸಚಿವರಾಗ್ತಾರೆ. 2013ರಿಂದ 2016ರವರೆಗೂ ಕಂದಾಯ ಸಚಿವರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಏಕಾಏಕಿ ಸಿದ್ದರಾಮಯ್ಯನವರ ಔಕುಪಕ್ಕೆ ಪಾತ್ರರಾಗ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವಿನ ವ್ಯಕ್ತಿಗತವಾದ ಅವರಿಬ್ಬರದು ವಿಶಿಷ್ಟ ಸ್ವಭಾವ, ವಿಭಿನ್ನ ಪ್ರವೃತ್ತಿಗಳು, ಎಲ್ಲೋ ಒಂದು ಕಡೆ ವ್ಯಕ್ತಿಗತ ಮಟ್ಟದ ಭಿನ್ನಾಭಿಪ್ರಾಯದಿಂದಲೋ ಅಥವಾ ಕೆಲವು ವಿಚಾರಗಳಲ್ಲಿ ತುಂಬ ನಿಷ್ಠುರವಾದಿಯಾಗಿರ್ತಾ ಇದ್ದ ಶ್ರೀನಿವಾಸ್ ಪ್ರಸಾದರನ್ನು ಏಕಾಏಕಿ ಮಂತ್ರಿಮಂಡಲ ಪುನರ್ರಚನೆ ಆದಾಗ ಕೈ ಬಿಡ್ತಾರೆ ಸಿದ್ದರಾಮಯ್ಯ. ಮತ್ತೆ ಆಗ ರೋಸಿ ಹೋದ ಶ್ರೀನಿವಾಸ್ ಪ್ರಸಾದ್ ತಮ್ಮ ಮಂತ್ರಿ ಸ್ಥಾನಕ್ಕೂ ಮತ್ತು ತಮ್ಮ ಶಾಸಕತ್ವಕ್ಕೂ ರಾಜೀನಾಮೆ ಕೊಟ್ಬಿಟ್ಟು BJPಗೆ ಬರ್ತಾರೆ. BJPಗೆ ಬಂದು 2019ರಲ್ಲಿ ಮತ್ತೆ ಲೋಕಸಭಾ ಸದಸ್ಯರಾಗ್ತಾರೆ. ದುರದೃಷ್ಟವಶಾತ್ ಮೋದಿ ನೇತೃತ್ವದ NDA ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಾಗ ಅವರ ದೇಹಸ್ಥಿತಿ ಕ್ಷೀಣಿಸ್ತಾ ಇತ್ತು. ಹಲವಾರು ವರ್ಷಗಳ ಈ ಸಂಘರ್ಷಮಯ ರಾಜಕಾರಣ ಅವರನ್ನು ದೈಹಿಕವಾಗಿ, ಭೌತಿಕವಾಗಿ ತುಂಬ ಜರ್ಜರಿತಗೊಳಿಸಿತ್ತು. ಯಾವಾಗ ಅವರಿಗೆ ಕಿಡ್ನಿ ಸಮಸ್ಯೆ ಶುರುವಾಯಿತೋ ಅವರು ಕಸಿ ಮಾಡಿಸ್ಕೊಂಡ್ರು, ಮತ್ತೆ ಆರೋಗ್ಯವಂತವಾಗಿ ಚೇತರಿಸ್ಕೊಳ್ತಾ ಇದ್ದರು. ಆದರೆ ಕೊನೆಗೂ
ಪ್ರಕೃತಿ ತನ್ನ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ವಿರುದ್ಧವಾಗಿದೆ ಅಂತ ಗೊತ್ತಾದಾಗ ಸ್ವಯಂ ಪ್ರೇರಿತವಾಗಿ ಇತ್ತೀಚೆಗೆ ಮಾರ್ಚ್ 17ನೇ ತಾರೀಕು ಸಕ್ರಿಯ ರಾಜಕಾರಣದಿಂದ ತಾನು ನಿವೃತ್ತನಾಗ್ತಾ ಇದ್ದೇನೆ ಅಂತ ವಿದ್ಯುಕ್ತವಾಗಿ ಘೋಷಣೆ ಮಾಡಿದರು ಶ್ರೀನಿವಾಸ್ ಪ್ರಸಾದ್. ಅವರು ಪೊಲಿಟಿಕಲ್ ರಿಟೈರ್ಮೆಂಟ್ ಆದಮೇಲೆ ಕೂಡ ಅವ್ರ ವರ್ಚಸ್ಸು ಹೇಗಿತ್ತು ಅಂತಂದರೆ, ಮೊನ್ನೆ ಲೋಕಸಭಾ ಚುನಾವಣೆ ಸಮರ ಶುರುವಾಗ್ತಿರೋ ಹಾಗೆಯೇ ಒಂದು ಕಡೆ ಕಾಂಗ್ರೆಸ್ ನಾಯಕರು ಹೋಗಿ ಅವರ ಬೆಂಬಲವನ್ನು ಕೋರ್ತಾಯಿದ್ರು, BJP ನಾಯಕರು ಹೋಗ್ಬಿಟ್ಟು ಅವ್ರ ಮನೆ ಬಾಗಿಲು ಹೊರಟು ಬೆಂಬಲವನ್ನು ಕೋರ್ತಾಯಿದ್ರು. ಅಂದರೆ ದೈಹಿಕವಾಗಿ ದುರ್ಬಲರಾಗಿದ್ದಾಗಲೂ ಕೂಡ ಅವ್ರ ಚೈತನ್ಯ ಗಟ್ಟಿಯಾಗಿತ್ತು. ಶ್ರೀನಿವಾಸ್ ಪ್ರಸಾದ್ರ ಅವ್ರ ಜೊತೆ ಗುರುತಿಸ್ಕೊಳ್ಳೋದೇ ಎಲ್ಲ ಪ್ರಭಾವಿ ನಾಯಕರಿಗೆ ಒಂದು ಗೌರವದ ಸಂಕೇತ ಥರ ಇತ್ತು. ಅಂಥ ಶ್ರೀನಿವಾಸ್ ಪ್ರಸಾದ್ ಮತ್ತೆ ತಮ್ಮ ಈ ಪ್ರಕೃತಿ ಜೊತೆಗಿನ ಅಂದರೆ ತಮ್ಮ ದೈಹಿಕ ಹಿಂಸೆ ಜೊತೆಗೆ ನಡೆಸಿದ ಸೆಣಸಾಟದಲ್ಲಿ ಸೋತಿದ್ದಾರೆ, ಅವ್ರು ನಿರ್ಗಮಿಸಿದ್ದಾರೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರ ವ್ಯಕ್ತಿತ್ವದ ಆತ್ಮೀಯತೆ, ಸ್ನೇಹಪರತೆ ಮತ್ತು ವೈಚಾರಿಕತೆ ಚಿರಂತನವಾಗಿರುತ್ತೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೇನೆ. ಅಜಾತಶತ್ರು ಶ್ರೀನಿವಾಸ್ ಪ್ರಸಾದ್ ಚಿರಸ್ಮರಣೀಯರಾಗಿ ಉಳಿಯಲಿ. ನಮಸ್ಕಾರ.